ಕಾಲಭೈರವ ದೇವಸ್ಥಾನ. ಕದಳಿ ಕಾಲಭೈರವ ಅಂತ ಇದರ ಹೆಸರು. ಇಲ್ಲಿ ನೋಡಿ, ಇದು ಹಳೆ ಮೂರ್ತಿ. ನಮ್ಮ ಕದಳಿ ಕಾಲಭೈರವ ದೇವಸ್ಥಾನದ ಮೊದಲಿನ ಮೂರ್ತಿ ಇದು. ಈ ಮೂರ್ತಿ ಪ್ರತಿಷ್ಠಾಪನೆ ಆದ ಹಿಸ್ಟ್ರಿ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಈ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆದದ್ದು ಮೊದಲು. ಈ ಮೂರ್ತಿ ಪ್ರತಿಷ್ಠಾಪನೆ ಆದದ್ದು ಈಗ ಇರುವ ಜನ್ರೇಷನ್ನಿಗೆ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಮಹತ್ತರವಾದಂಥ ಇದು ಮೂರ್ತಿ. ಇದು ಜೀರ್ಣೋದ್ಧಾರ ಆಯಿತು, ಹೊಸತು ಮಠ ಎಲ್ಲ ಆಯಿತು. ಇದು ಪರಶುರಾಮನ ಅಗ್ನಿಕೊಂಡ ಅಂತ ಇದೆ. ಇದು ಅಗ್ನಿಕೊಂಡ, ಒಳಗೆ ಹೋಗ್ಬೋದು. ಪರಶುರಾಮನ ಅಭಿಷೇಕ ಆಗುವುದು, ನಮ್ಮ ಕಾಲಭೈರವನ ಅಭಿಷೇಕ ಆಗುವುದು ಇದೇ ಬಾವಿಯ ತೀರ್ಥದಲ್ಲಿ. ಇದು ಬಾವಿ, ಇದು ದ್ವಾರಬಾಗಿ. ಹೀಗೆ ನೋಡ್ತಾ ಬರುವಾಗ ನಮ್ಮ ಹಳೆ ಮೂರ್ತಿ ಈಗ ತೋರಿಸಿದ್ದಲ್ಲ ನಾನು, ಮೊದಲಿದ್ದದ್ದು ಆ ಮೂರ್ತಿ ಇಲ್ಲಿ ಈ ಪ್ಲೇಸಲ್ಲಿ. ಇಲ್ಲಿ ಈಗ ಭೈರವನಾಥನ ವಾಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಇದು ಹೊಸ ಮೂರ್ತಿ. ಈ ಮೂರ್ತಿ ಪ್ರತಿಷ್ಠಾಪನೆ ಆದದ್ದು ನಾವೆಲ್ಲ ನೋಡಿದ್ದೇವೆ, ನಮಗೆ ಭಾಗ್ಯ ಇದೆ. ಆ ಹಳೆ ಮೂರ್ತಿ ಪ್ರತಿಷ್ಠಾಪನೆ ಆದದ್ದು, ಬ್ರಹ್ಮಕಳಶ ಆದದ್ದು ಈಗ ಇರುವ ಜನ್ರೇಷನ್ನಿಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಸಾವಿರ ವರ್ಷದ ಇತಿಹಾಸ ಅಂತ ಹೇಳ್ತಾರೆ. ಇದು 1 ವರ್ಷ ಆಯ್ತು ಈಗ ಪ್ರತಿಷ್ಠಾಪನೆಯಾಗಿ. ಇದು ಹೊಸ ಮೂರ್ತಿ, ಇದು ನಮ್ಮ ಭೈರವಂದು. ಇದು ನವನಾಥ ಮೂರ್ತಿ, ನವನಾಥ ಸ್ವರೂಪ. 9 ನಾಥ ಸಂಪ್ರದಾಯದ 9 ಮಹಾನ್ ಗುರುಗಳು. ನವನಾಥ್. ಇದು ಆಂಜನೇಯ. ಹೀಗೆ ಸುತ್ತ ಬರುವಾಗ ಎಲ್ಲ ಗುರು ಪರಂಪರೆಯೇ ಇರುತ್ತೆ. ಇವರು ನೋಡಿ, ಇವರು ಆದಿತ್ಯನಾಥಜಿ ಅಂತ ಮಹಾನ್ ತಪಸ್ವಿ ಇದ್ದಾರೆ. ಇವರು ನೋಡಿ ಉದಯನಾಥಜಿ ಅಂತ, ಶ್ರೀ ಉದಯನಾಥಜಿ ಮಹಾರಾಜ್. ಇವರು ನೋಡಿ, ಇವರು ಸತ್ಯನಾಥಜಿ ಮಹಾರಾಜ್. ಇದೆಲ್ಲ ಗುರು ಪರಂಪರೆ, ಇದೆಲ್ಲ ತಪೋಭೂಮಿ. ಇದು ನಮ್ಮ ಕಾಲಭೈರವ ಮಠ ಅಂದರೆ ಇದೊಂದು ದೊಡ್ಡ ತಪೋಭೂಮಿ. ಗೋರಕ್ಷನಾಥರು ತಪಸ್ ಮಾಡಿದ್ದಾರೆ ಅಂತ ಒಂದು ಇತಿಹಾಸ ಇದೆ. ಅಂಥ ಒಂದು ತಪೋಭೂಮಿ ಇದು. ಇದು ನೋಡಿ ಮತ್ಸ್ಯೇಂದ್ರನಾಥ್ಜಿ, ಗುರು ಗೋರಕ್ಷನಾಥ್ ಮಹಾರಾಜ್. ಇಲ್ಲಿ ಗೋರಕ್ಷನಾಥ್ ಭಯಂಕರ ಪವರ್ಸ್ ಇಲ್ಲಿ ನಮ್ಮ ಮಠದಲ್ಲಿ. ಇದು ಚೌರಂಗಿನಾಥ್ಜಿ ಅಂತ. ಇದು ಹೀಗೆ ಎಲ್ಲ ರೌಂಡಲ್ಲಿ ಭೈರವನ ಆರಾಧಕರು ಇವರೆಲ್ಲ. ಹಾಗೆ ಅವರ ಸುತ್ತಲೂ ಇರುವುದು ಗುರುಗಳ ಪರಂಪರೆ. ಕಂತನಾಥ್ಜಿ ಅಂತ, ಶ್ರೀ ಅಚಲ್ನಾಥ್ಜಿ ಮಹಾರಾಜ್ ಗುರುಗಳು. ಇದು ನೋಡಿ ಸಂತೋಷ್ನಾಥ್ಜಿ ಮಹಾರಾಜ್. ಹೀಗೆ ಒಂದು ನಮ್ಮ ಸನಾತನ ಧರ್ಮದ ಪರಂಪರೆ. ದೇವಸ್ಥಾನ ಒಳಗೆ ಬರುವಾಗ ಮೊದಲು ನಾವು ಗಣೇಶನ ದರ್ಶನ ಮಾಡ್ತೇವೆ, ಮತ್ತೆ ಗುರು ಪರಂಪರೆ ಆಯಿತು, ಮತ್ತೆ ದೇವರು ಶ್ರೀ ಕಾಲಭೈರವ. ಇಲ್ಲಿದು ಇತಿಹಾಸ ಹೇಳಲಿಕ್ಕೆ ಈ ಶಿಲ್ಪಕಲಾಕೃತಿಯನ್ನು ನೋಡಿದರೆ ಒಂದು ಹೊಟ್ಟೆ ತುಂಬುತ್ತದೆ. ಇದು ನಮ್ಮ ನಿರ್ಮಲ್ನಾಥ್ಜಿ ಮಹಾರಾಜ್, ಈಗಿರುವ ಮಹಾರಾಜರ ನೇತೃತ್ವದಲ್ಲಿ ಆದಂಥ ಇದೊಂದು ದೇವಸ್ಥಾನ, ಮಂದಿರ. ಅದರ ಪೂಜೆ ಮಾಡೋದು, ನಮ್ಮ ಭೈರವನ ಪೂಜೆ ಮಾಡೋದು ಅದೇ ಇಷ್ಟ. 9 ಗ್ರಹಗಳು, ನವಗ್ರಹಗಳ 9 ಗ್ರಹಗಳು. ಭೈರವನ ಮುಗುಳಿ ಕಳಶ ಅಲ್ಲಿ ಓಪನ್ ಇದೆ ನೋಡಿ, ಪಿರಾಮಿಡ್ ಆಗಿ ಓಪನ್ ಮಾಡಿ ಇಟ್ಟಿದ್ದಾರೆ. ಅಷ್ಟು ಪವರ್ಫುಲ್ ಇದು, ಭಾರಿ ಒಂದು ವಿಚಿತ್ರ ಇಲ್ಲಿದು. ಇದರ ಕತೆ ಹೇಳಲಿಕ್ಕೆ ಬಿಲ್ಕುಲ್ ಯಾರಿಂದಲೂ ಸಾಧ್ಯವಿಲ್ಲ, ಅಂಥ ಇತಿಹಾಸದ ಭೂಮಿ ಇದು. ಇದೊಂದು ಶಿವಪರಮಾತ್ಮ. ಇವರು ಸುಂದರ್ನಾಥ್ಜಿ ಗುರುಗಳು. ಇವರು ಸಹ ಇಲ್ಲಿ ತಪಸ್ ಮಾಡಿದ ಭೂಮಿ. ಇಲ್ಲಿ 12 ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ನೋಡಿ. 12 ಶಿವಲಿಂಗ ಪ್ರತಿಷ್ಠಾಪನೆ ಇದೆ, ಪ್ರತಿಯೊಂದು ಇದೆ ಇಲ್ಲಿ. ಸೋಮನಾಥೇಶ್ವರ,
ಮಲ್ಲಿಕಾರ್ಜುನ ಆಯಾ ದೇವಸ್ಥಾನದ ಅಲ್ಲೆಲ್ಲಿದೆ ಸ್ಟೋನ್ ಇದು, ಆಯಾ ಪ್ಲೇಸಿನ ಸ್ಟೋನ್ ಇದು. ಅಲ್ಲಿಂದವೇ ಶಿವಲಿಂಗ ಉತ್ಪತ್ತಿ. ಮಹಾಕಾಲೇಶ್ವರ, ಓಂಕಾಲೇಶ್ವರ, ಅಮೃತೇಶ್ವರ, ಇದು ಸ್ಟೋನ್ ನೋಡಿ. ಕೇದಾರನಾಥ, ಭೀಮಾಶಂಕರ, ವಿಶ್ವನಾಥ, ತ್ರಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರ, ಕೃಷ್ಣೇಶ್ವರ, 12 ಜ್ಯೋತಿರ್ಲಿಂಗಗಳು. ಸಿದ್ಧ ಸುಂದರನಾಥ್ ಈ ಭಯಂಕರ ಪವರ್ಫುಲ್ ನೀರು. ನಂದು ವಾಸುದೇವ್ ಜೋಗಿ ಅಂತ. ನಾನು ಈ ಮಠಕ್ಕೆ ಬಂದು ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 25 ವರ್ಷ ಕಳೀತು. ಮೊದಲಿಂದ ಬರ್ತಿದ್ದೆವು, ಆದರೆ ಈ ಸೇವೆಗೆ ತೊಡಗಿಸಿಕೊಂಡದ್ದು ಆವಾಗ. ನಮ್ಮ ಗುರುಗಳು ಮೋಹನ್ನಾಥ್ಜಿ ಕಪ್ಲಾನಿ. ನಾವು ಕಪ್ಲಾನಿ ಪಂಥ. ನನಗೆ ಈ ಜನಿವಾರ ಹಾಕಿದ ಮೇಲೆ ನನ್ನ ಪಂಥ ಕಪ್ಲಾನಿ. ಹಾಗೆ ನನ್ನ ಗುರುಗಳು ಕಪ್ಲಾನಿ ಮೋಹನ್ನಾಥ್ಜಿ ಕಪ್ಲಾನಿ. ಹಾಗೆ ಅವರು ಕೊಟ್ಟ ದೀಕ್ಷೆ. ಅದರಿಂದ ಇಷ್ಟರವರೆಗೆ ನಾವು ಅವರು ಕೊಟ್ಟ ನಂತರ ಮಾಡ್ತಾಯಿದ್ದೇವೆ. ಕಾಲಭೈರವ ದೇವಸ್ಥಾನ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು. ಅದು ಮೊದಲಿಂದ ಕೂಡ ತ್ರಯಂಬಕೇಶ್ವರದಿಂದ 12 ವರ್ಷಕ್ಕೊಮ್ಮೆ ಇಲ್ಲಿಗೆ ಗುರುಗಳು ಬರೋದು ಸಂಪ್ರದಾಯ. ಅದು ನಾಡ್ದು 28ನೇ ಫೆಬ್ರವರಿ ನಾಗರ ಪಂಚಮಿ ದಿವಸ ಅಲ್ಲಿ ಅವರಿಗೆ ಪಾತ್ರ ದೇವತೆ ಅಲ್ಲಿ ಅವರು ವಿನಯಿಸ್ತಾರೆ ಗುರುಗಳನ್ನು. ಅಲ್ಲಿಂದ ಪಾತ್ರ ದೇವತೆ ಇಟ್ಕೊಂಡು ಕಾಲ್ನಡಿಗೆಯಲ್ಲಿ ಇಲ್ಲಿವರೆಗೆ ಬರ್ತಾರೆ. ಇಲ್ಲಿ ಬಂದು ಈ ಭೈರವನ ಸನ್ನಿಧಾನದಲ್ಲಿ ಪಾತ್ರ ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ನಮ್ಮ ಪ್ರಧಾನ ದೈವ ಮರಳು ಜುಮಾವತಿ ಮತ್ತು ತುಳುವಿನಲ್ಲಿ ಮರಳು ಜುಮಾವತಿ ಅಂತ ಹೇಳ್ತಾರೆ. ಆ ಮರಳು ಜುಮಾವತಿಯನ್ನು ಇಲ್ಲಿ ದೇವಸ್ಥಾನ ಸ್ಥಾಪನೆ ಇದು ಪುರಾತನದಿಂದ ಇದೆ. ಇಲ್ಲಿ ಯಾವಾಗ ದೇವಸ್ಥಾನ ಸೃಷ್ಟಿ ಆಯಿತೋ ಸ್ಥಾಪನೆ ಆಯಿತು ಅಲ್ಲಿಂದ ಮೊದಲೇ ಈ ಜಾಗದಲ್ಲಿ ದೈವ ಉಂಟು ಅಂತ ಇಲ್ಲಿ ಅಧಿಕಾರ ಸ್ಥಾನ ಅದಕ್ಕೆ. ಮತ್ತು ಇಲ್ಲಿ ನಮ್ಮ ಗುರುಗಳಿಗೆ ರಾಜರು ಅಂತ ಹೇಳೋದು, ಅವರನ್ನು ಮಹಾರಾಜರು ಅಂತ. ಅವರಿಗೆ ಪಟ್ಟಾಭಿಷೇಕ ಆಗೋದು ಹೊರಗೆ ಪಟ್ಟಾಭಿಷೇಕದ ಪೀಠ ಇದೆ. ಆ ಪೀಠದಲ್ಲಿ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆಗಿ ಬಂದು ಈ ಮರಳು ಜುಮಾವತಿಯ ಈ ಉಯ್ಯಾಲೆಯಲ್ಲಿ ಕೂತ್ಕೊಳಿಸ್ತಾರೆ. ಅವರು ಕೂತ್ಕೊಳಿಸಿ ಅವರಿಗೆ ಪಟ್ಟದ ಕತ್ತಿ ಅಂತ ಇದೆ ಇಲ್ಲಿ ರಾಜರಿಗೆ. ಆ ಪಟ್ಟದ ಕತ್ತಿಯನ್ನು ಈಗಿನ ಗುರುಗಳು ಇನ್ನು ಬರುವ ಗುರುಗಳಿಗೆ ಹಸ್ತಾಂತರಿಸ್ತಾರೆ. ಆಮೇಲೆ ಅದರ ಒಂದು ಉಂಗುರ ಇದೆ ಮುದ್ರೆ ಅಂತ, ಅದನ್ನು ಅವರ ಕೈಗೆ ತೊಡಿಸ್ತಾರೆ. ಮತ್ತು ವರ್ಷಕ್ಕೆ ನವರಾತ್ರಿಯ 5 ಪೂಜೆ ದಿವಸ ಇಲ್ಲಿ ಗುರುಗಳು ಇದರಲ್ಲಿ ವರ್ಷಕ್ಕೊಮ್ಮೆ ಕೂತ್ಕೊಳ್ಳಿಕ್ಕಿದೆ. ಸಾಮಾನ್ಯವಾಗಿ ಎಲ್ಲರೂ ಯಾರು ಸಹ ಕೂತ್ಕೊಳ್ಳಿಕ್ಕಿಲ್ಲ, ದೈವದ ಮನೆ ಮಂಚದಲ್ಲಿ ಯಾರು ಕೂತ್ಕೊಳ್ಳಿಕ್ಕಿಲ್ಲ. ಆದರೆ ಇಲ್ಲಿ ಸಂಪ್ರದಾಯ ಪ್ರಕಾರ ಧೂಮ್ರವತಿಯ
ಉಯ್ಯಾಲೆಯಲ್ಲಿ ಅವರು ಕೂತು ಅವರಿಗೆ ಪ್ರತಿ ಕುಟುಂಬ ಇದು ನಮ್ಮ ಸಮಾಜ ಬಂದವರು ಊರಿನವರು ಸೇರಿ ಆಯುಧ ಪೂಜೆ ದಿವಸ ಅವರಿಗೆ ಒಂದು ಕಾಣಿ ಕೊಡೋ ಕ್ರಮ ಇದೆ ಹಾಗೆ. ಮತ್ತು ಇದು 12 ವರ್ಷಕ್ಕೊಮ್ಮೆ ಬಾರ ಪಂಥ ಅಂತ ಬರ್ತದೆ, ಅದರಲ್ಲಿ ನಾಥ ಸಂಪ್ರದಾಯದ ಮಟ್ಟದ ಗುರುಗಳನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಇಲ್ಲಿಗೆ ಸುಂದರನಾಥರು ಅಂತ ಬಂದಿದ್ದರು, ಸಾಧಾರಣ 100 ವರ್ಷ ಕಳೆದು ಅವರು ಭಾರಿ ಒಂದು ಪವಾಡ ಪುರುಷರಂತೆ. ಅವರು ಇಲ್ಲಿ ಗುರುಗಳಾಗಿ ಇದ್ದಲ್ಲಿಂದ ಅದೃಶ್ಯರಾದವರು. ಇಲ್ಲಿ ಅವರ ಸಮಾಧಿ ಇದೆ, ಸಮಾಧಿ ಅಂತಲ್ಲ ಪೀಠ ಸ್ಥಾಪನೆ ಮಾಡಿದ್ದಾರೆ. ಅವರು 12 ವರ್ಷಕ್ಕೊಮ್ಮೆ ಬಂದಾಗ ಇಲ್ಲಿದ್ದರು. ಆ 100 ವರ್ಷದ ಮೊದಲು ಇಲ್ಲಿ ಗುರುಗಳಾಗಿದ್ದರು. ಅವರು ಕೂಡ ಸಾಧಾರಣ ಇಲ್ಲಿ ಅವರಿಗೆ ಮತ್ತು PUSBD ಅವರಿಗೆ ನಿಕಟ ಸಂಪರ್ಕ PUSBD ಅವರ ಮೊದಲಿದ್ದು ಖುಷಿ ಅವರಿಗೆ, ಇವರು ಪುತ್ತು ವೈಕುಂಠ ಶೇಟ್ ಅವರಿಗೆ, ಖುಷಿ ಮಾವಾಗ್ತದೆ ಪುತ್ತು ವೈಕುಂಠ ಶೇಟ್ ಅವರಿಗೂ ಕೂಡ ಬೀಡಿ ವ್ಯಾಪಾರ ಮಾಡಲಿಕ್ಕೆ ಇವರೇ ಒಂದು ದುಡ್ಡು ಕೊಟ್ಟದ್ದು ಅಂತ ಹೇಳ್ತಾರೆ. ಹೌದು, ಕಾಣಿಕೆ. ಅದರಿಂದ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದರಿಂದ ಅವರ ನೆನಪಲ್ಲಿ ಈ ವೈಕುಂಠ ಶೇಟ್ ಅವರ ಒಂದು ನೆನಪಿನಲ್ಲಿ ಈ ಮಠಕ್ಕೆ ಗಣಪತಿಯ ವಿಗ್ರಹವನ್ನು ಅವರು ಕೊಡೋದು. ಅದು ಸಮೇತ ಈಗ 100 ವರ್ಷ ಕಳೆಯಿತು. ಪ್ರತಿ ವರ್ಷ ಅವರು ನಮಗೆ ವಿಗ್ರಹವನ್ನು ಮುಟ್ಟಿಸ್ತಾರೆ ಕುಟುಂಬಿಕರು. ಅದನ್ನು ಇಲ್ಲಿ ಬಂದು ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಜ್ವಾಲಾಂತರು ಕೂಡ ಹಾಗೆ ಅಂತ. ಇಲ್ಲಿ ಒಂದು ಕಾಲದಲ್ಲಿ ಹೇಳ್ತಾರೆ ಹಿರಿಯರು, ಬ್ರಿಟಿಷರು ಎಲ್ಲ ದೇವಸ್ಥಾನಗಳನ್ನು ಮುಚ್ಚಿದ ಸಂದರ್ಭದಲ್ಲಿ ಜ್ವಾಲನಾಥರು 7 ಜಾಗದಲ್ಲಿ ಒಂದೇ ಬಾರಿಗೆ ಸಾಯಂಕಾಲ ಪೂಜೆ ಮಾಡಿದ್ದಾರೆ ಅಂತ ವಿಶೇಷವಾಗಿ. ಜಟೆಯಲ್ಲಿ ನೆಲಕ್ಕೆ ಬಡ್ದು ಬೆಂಕಿ ಬರ್ತಿತ್ತು ಅವ್ರ ಜಟೆಯಲ್ಲಿ ಅಂತ ಆ ಥರ ಹೇಳ್ತಾರೆ ಹಿಂದಿನವರು. ಅದನ್ನು ನಾವು ಈಗ ನಿಮಗೆ ತಿಳಿಸಿದ್ದೇವೆ ಅದೇ ರೀತಿ. ಮತ್ತು ಇದು ಧೂಮ್ರವತಿದು ಫೆಬ್ರವರಿ 2ನೇ ಶನಿವಾರ ದಿವಸ ವಾರ್ಷಿಕ ನೇಮೋತ್ಸವ ನಡೀತದೆ. ಇಲ್ಲಿ ಬೆಳಿಗ್ಗೆ ಭೈರವನಿಗೆ ಅಭಿಷೇಕ, ಅಲಂಕಾರ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಾಯಂಕಾಲ ಹೊತ್ತಿಗೆ ಧೂಮ್ರಾವತಿ ವಿಗ್ರಹವನ್ನು ಮುಗವನ್ನು ಹೊರಗೆ ತಗೊಂಡು ಹೋಗಿ ಅಲ್ಲಿ ಚಪ್ಪರ ಹಾಕ್ತೇವೆ, ಕೊಡಿ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಉತ್ಸವ ಆಗ್ತದೆ. ಮತ್ತೆ ಪುನಃ ಅದೇ ಥರ ಬಂದು ಇಲ್ಲಿ ಇರ್ತೇವೆ. ಮತ್ತು ಇಲ್ಲಿ ಗುರುಗಳು ಕದ್ರಿ ದೇವಸ್ಥಾನಕ್ಕೆ, ಮಂಜ ದೇವಸ್ಥಾನಕ್ಕೆ ಮತ್ತು ಇವರಿಗೆ ಬಹಳ ನಿಕಟ ಸಂಪರ್ಕ ನಾಥ ಸಂಪ್ರದಾಯದಲ್ಲಿ. ಅಲ್ಲಿ ಕೂಡ ಗೋರಕ್ಷನಾಥರು ಮಚ್ಚಿನಾಥ ಅವರು ಅಂತಿದ್ದಾರೆ ಮೂರ್ತಿಗಳು. ಅಲ್ಲಿ ಕೂಡ ಹಾಗೆ, ಅಲ್ಲಿ ಪ್ರತಿಯೊಂದು ಉತ್ಸವ ನಡೀಬೇಕಾದ್ರೆ ಗುರುಗಳು ಪ್ರಧಾನವಾಗಿ ಹೋಗಲೇಬೇಕು. ಈಗ ದೀಪಾವಳಿಗೆ ಪ್ರಾರಂಭ ಆಗ್ತದೆ ವರ್ಷದ ಉತ್ಸವ. ದೀಪಾವಳಿಗೆ ದೇವರನ್ನು ಹೊರಗೆ ಬರುವ ಸಂದರ್ಭದಲ್ಲಿ ಗುರುಗಳಲ್ಲಿ ಉಪಸ್ಥಿತಿ ಇರಬೇಕು. ನಮ್ಮ ಭೈರವ ಮಠದ ನಿರ್ಮಾಣ ಈಗಿನ ರಾಜರು ಅಂದರೆ ಪ್ರತಿ ರಾಜರು. ಆಮೇಲೆ ಅದೇ ಥರ ಉತ್ಸವ ನಡೀತದೆ, ದೀಪಾವಳಿ ಲಕ್ಷದೀಪ ನಡೀತದೆ, ಆವಾಗ ಹೋಗಬೇಕು. ಮತ್ತು 9 ದಿವಸದ ಜಾತ್ರೆ ಇದೆ. ಅದರಲ್ಲಿ ಮೊದಲನೇ ದಿವಸ 4 ಬಾರಿ ಹೋಗ್ಲಿಕ್ಕೆ ಉಂಟು ಕೆಳಗೆ. ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ, ಸಾಯಂಕಾಲ, ಪುನಃ ರಾತ್ರಿ ದೀಪಾವಳಿ ಅಂತ ಹೇಳ್ತಾರೆ, ಆವಾಗ ಹೋಗಬೇಕು. ಹಾಗೆ 2-3 ಸರಿ ಹೋಗ್ಲಿಕ್ಕೆ ಉಂಟು. ರಥೋತ್ಸವ ದಿವಸ ಗುರುಗಳು ಒಂದು ಹಿಂದಿನ ಕಾಲಿನ ಬಂದ ಪದ್ಧತಿ ಅದು. ಮಂಜುನಾಥ ದೇವರನ್ನು ಮಗ ಅಂತ ಕರೀಲಿಕ್ಕೆ ಇದೆ. ರಥ ಹರಿಬೇಕಾದ್ರೆ ಆವಾಗ ಇವರು ಅಶ್ವಾರೂಢ ಅಂತ ಕುದುರೆಯಲ್ಲಿ ಕೂತು ಹೋಗೋ ಇವರು ಎಂತ ಮಾಡ್ತಾರೆ, ರಥಕ್ಕೆ ಪ್ರದಕ್ಷಿಣೆ ಬಂದು ತೆಂಗಿನಕಾಯಿ ಹೊಡೆದು ಕುದುರೆಯಲ್ಲಿ ಕೂತು ಆವ ಬೆಟ್ಟ ಮಂಜು ಅಂತ ಕರೆಯುವಂಥ ಸಂದರ್ಭ ಇಂದಿನಿಂದ. ಅದು ಈಗಲೂ ಕೂಡ ಸಂಪ್ರದಾಯ ನಡೀತಾ ಇದೆ. ಅದರಿಂದ ಇದು ಒಂದು ವಿಶೇಷವಾದ ದೇವಸ್ಥಾನ. ಹೌದು, ವಿಶೇಷವಾದ ಒಂದು. ಮತ್ತು ಅಲ್ಲಿ ಪರಶುರಾಮರ ಯಜ್ಞಕುಂಡ, ಪರಶುರಾಮರು ಇಲ್ಲಿ ಬಂದು ಯಜ್ಞ ಮಾಡಿದ ಜಾಗ ಅಂತ ಒಂದು ಅಲ್ಲಿ ಇದೆ. ಅದನ್ನು ಅದರಲ್ಲಿ ದಿನ ಬಿಸಿ ಇರ್ತದೆ. ಅದಕ್ಕೆ ನಾವು ಬೆರಣೆ ಹಾಕ್ತೇವೆ, ದನದ್ದು ಸೆಗಣಿದು ಒಣಗಿದ್ದು. ಅದನ್ನು ಸಾಯಂಕಾಲ ಮತ್ತು ಬೆಳಿಗ್ಗೆ ತೆಗೆದು ಅದೇ ಕೆಂಡದಲ್ಲಿ ದೇವರಿಗೆ ಧೂಪ ಕೊಡೋದು. ಮತ್ತು ಪುನಃ ಹಾಗೇನೆ ಮುಂಚಿ ಬಿಡ್ತಾರೆ. ಅದು ತನ್ನಷ್ಟಕ್ಕೆ ಇಷ್ಟರವರೆಗೆ ಬಿಸಿ ಉಳಿದಿದೆ ಅಂತ ಇತಿಹಾಸ ಇಲ್ಲಿದೆ. ಗುಹೆ ಕೂಡ ಹೇಳ್ತಾರೆ ಅದನ್ನೇ, ಇಂದಿನಿಂದ ಒಂದು ಪಾಂಡವರು ಬಂದ ಗುಹೆ ಅಂತ ಉಂಟು. ಅದರ ಒಳಗೆ ಮೊದಲು ನಾವು ಸಣ್ಣದಿರುವಾಗ ನೋಡಿದಂಥದ್ದು ವಿಷಯ ಅಂದರೆ ಅದಕ್ಕೆ ಟಾರ್ಚಿ ಬೆಳಕು ಹಾಕಿದ್ರು ಕೂಡ ಬೆಳಕು ಕಾಣ್ತಿಲ್ಲ, ಟಾರ್ಚಿ ಉರಿತದೆ. ಮತ್ತು ಒಳಗೆ ಹೋಗಲಿಕ್ಕಿಲ್ಲ, ಯಾಕಂದರೆ ಒಳಗೆ ಮಕ್ಕಳೆಲ್ಲ ಕೂತ್ಕೊಳ್ತಾರೆ ಅಂತ ಅಲ್ಲಿ ಕಲ್ಲ ಅಡ್ಡ ಇಟ್ಟು ಸದ್ಯದ ಮಟ್ಟಿಗೆ ಬಂದ್ ಮಾಡಿದ್ದಾರೆ. ಈ ಸ್ಟೂಡೆಂಟ್ನವರು ಕೆಲವರೆಲ್ಲ ಬಂದವರು ಸೀದಾ ಒಳಗೆ ಹೋಗ್ತಾರೆ. ಅಲ್ಲಿ ಏನು ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಮತ್ತು ಗೇಟ್ ಹಾಕಿದ್ದಾರೆ. ಯಾಕಂದರೆ ಪ್ರವೇಶಿಗರು ಒಳಗೆ ಹೋಗ್ಲಿಕ್ಕಿಲ್ಲ, ಹೊರಗಿಂದ ನೋಡಲಿಕ್ಕೆ ಅಷ್ಟೇ. ಇದು ಕಾಲಭೈರವ ಮಠದಿಂದ ಇದು ಪಾಂಡವರ ಗುಹೆ ಅಂತ. ಇಲ್ಲಿ ಕೆಲವು ಮಹಾರಾಜರ ಸಮಾಧಿ ಇದೆ, ತಪಸ್ಸು ಮಾಡಿದ ಭೂಮಿ ಇದು. ಹಾಗೆ ಇಲ್ಲಿಂದ ಕೆಳಗೆ ಹೋಗುವಾಗ ಇದೊಂದು ಪಾಂಡವರ ಗುಹೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ಪಂಚಪಾಂಡವರು ಇಲ್ಲಿಗೆಲ್ಲ ಬಂದು ಹೋಗಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ನಮ್ಮದು. ಈಗ ಒಳಗೆ ಸಾಧಾರಣ ಹೋಗ್ಬೋದು, ಒಂದು 20 ಫೀಟ್ವರೆಗೆ ಒಳಗೆ ಹೋಗ್ಬೋದು.
ಈಗ ಲಾಕ್ ಮಾಡಿದ್ದಾರೆ, ಇಲ್ಲಿ ಸ್ಟೂಡೆಂಟ್ ಎಲ್ಲ ಬರ್ತಾರೆ ಅಂತ. ಇದೇ ಪಾಂಡವರ ಗುಹೆ. ಇಲ್ಲಿ ಇದರಿಂದ ಹೀಗೆ ಕೆಳಗೆ ನೋಡುವಾಗ ಪಾತಾಳ ಭೈರವ ಅಂತ ಕೆಳಗಿದೆ, ಪಾತಾಳ ಭೈರವ ಅಂತ. ಅದು ಇಲ್ಲಿಂದ ಕಾಣೋದಿಲ್ಲ, ತುಂಬ ದೊಡ್ಡ ಕಾಡದು. ಇಲ್ಲಿ ಸೈಡಲ್ಲಿ ಸ್ಟೆಪ್ ಇದೆ, ಸ್ಟೆಪ್ಪಿನಿಂದ ನಡ್ಕೊಂಡು ಹೋದರೆ ಪಾತಾಳ ಭೈರವ ಅಂತ ಇದೆ. ಅಲ್ಲಿ ಕೆಳಗಡೆ ಹೋಗ್ಬೇಕು, ಸಾಧಾರಣ ಡೀಪ್ ಇದೆ. ಇದೆಲ್ಲ ಪಂಚಪಾಂಡವರೆಲ್ಲ ಬಂದು ಹೋದ ಜಾಗ ಇದು. ಅಷ್ಟು ಪ್ರತೀತಿ ಎಲ್ಲ ಇದೆ, ತುಂಬ ಇದೆ ಇಲ್ಲಿದು ಹಿಸ್ಟ್ರಿ ನಮ್ಗೆ ಹೇಳಲಿಕ್ಕೇ ಸಾಧ್ಯನೇ ಇಲ್ಲ. ಅಷ್ಟು ಇತಿಹಾಸ ಇದೆ ಇಲ್ಲಿ. ನಮ್ಮ ಕಾಲಭೈರವಂದು, ಮಂಜುನಾಥ ದೇವರು, ಅದೇ ಹೇಳಿದ್ದಲ್ಲ ಸರ್, ಧರ್ಮಸ್ಥಳಕ್ಕಿಂತ ಆದಿ ಇದು. ಇಲ್ಲಿದು ಹರಕೆಯನ್ನು ಎಲ್ಲಿ ತೀರಿಸ್ಲಿಕ್ಕಾಗಲ್ಲ. ಧರ್ಮಸ್ಥಳ ದೇವರ ಹರಕೆಯನ್ನು ಇಲ್ಲಿ ನಾವು ತೀರಿಸ್ಬೋದು. ಸತ್ಯ ಹೇಳಿದ್ರೆ ಮಿನಿ ಮೂರು ತಿಂಗಳು ಬೇಕು ಅದರ ಸ್ಟೋರಿ ಹೇಳಲಿಕ್ಕೆ. ದೊಡ್ಡ ಸ್ಟೋರಿ ಇದೆ ಅದು. ಇನ್ನೊಂದಿದೆ, ಬಾಲಮಂಜುನಾಥ ಅಂತ ಇದೆ, ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನೊಂದು 6 ತಿಂಗಳಲ್ಲಿ ಅದು ಸಹ ಓಪನ್ ಆಗ್ತದೆ, ಬಾಲಮಂಜುನಾಥ ಅಂತ. ಈ ಧರ್ಮಸ್ಥಳಕ್ಕೆ ಹೋದ ಪ್ರತಿ ನೀವು ಹೇಳಿದ್ದಲ್ಲ, ಕದ್ರಿ ಮಂಜುನಾಥ ನನ್ನ ಅಣ್ಣಪ್ಪ ದೈವ ಇಲ್ಲಿಂದ ಕೊಂಡು, ಅದು ದೊಡ್ಡ ಹಿಸ್ಟ್ರಿ ಇದೆ. ಅದು ಸತ್ಯ ಹೇಳಲಿಕ್ಕೆ ಹೋದರೆ ದೊಡ್ಡ ಸ್ಟೋರಿ ಇದೆ ಅದು. ಈಗ ನಾವು ಮೇಲ್ಮೇಲಲ್ಲಿ ಒಂದು ಹೇಳ್ಬೋದು, ಅದೇ ಭೈರವ ಇಲ್ಲಿಂದ ಅಲ್ಲಿ ರಥ ಸ್ಟಾರ್ಟ್ ಆಗಬೇಕಾದ್ರೆ, ಏನೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಸಹ ಇಲ್ಲಿ ಮಹಾರಾಜರಲ್ಲಿ ಹೋಗಲೇಬೇಕು. ನಮ್ಮ ಮಂಜುನಾಥ ದೇವಸ್ಥಾನಕ್ಕೆ ಕೆಳಗೆ, ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ. ಅಲ್ಲಿಂದ ಕಾಸಿಯಿಂದ ಒಂದು ಗೋಮುಖದಲ್ಲಿ ಒಂದು ನೀರು ಬರ್ತಾ ಇದೆ. ಅದು ಎಲ್ಲಿಂದ ಬರ್ತದೆ ಅಂತ ಇವತ್ತಿನವರೆಗೂ ಕಂಡುಹಿಡಿಯಲಿಕ್ಕೆ ಆಗಿಲ್ಲ ಯಾರಿಗೂ. ಅಷ್ಟು ಪ್ರತೀತಿ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ದೊಡ್ಡ ತಪೋಭೂಮಿ. ಇದನ್ನು ನಮ್ಮ ತರ್ಕಕ್ಕೆ ನೆಲುಕದ್ದು ಅಂತ ಹೇಳ್ತಾರಲ್ಲ, ಇದನ್ನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಆದಿ ಇದು. ಅದಕ್ಕೆ ಹೇಳೋದು ಸನಾತನಿ, ಆದಿ ಅಡಿ ನಮಗೆ ಕಂಡುಹಿಡಿಯಲಿಕ್ಕೆ ಆಗಲ್ಲ, ಅಷ್ಟು ಹಿಸ್ಟ್ರಿ ಇದೆ ಇದಕ್ಕೆ. ಇಷ್ಟು ಹೇಳ್ಬೋದು ಇಲ್ಲಿ ಬಗ್ಗೆ. ಇಲ್ಲಿ ಬಂದವರು 1000% ಉದ್ಧಾರ ಆಗ್ತಾರೆ. ಒಳ್ಳೆಯ ಮನಸ್ಸಿನವರು, ನಿಷ್ಠೆ ಇದ್ದವರು, ಒಳ್ಳೆಯವರಿಗೆ ಇಲ್ಲಿ ಒಳ್ಳೆ ದಾರಿ. ಭೈರವ, ಮಂಜುನಾಥ, ಅಣ್ಣಪ್ಪ ದೇವರು ಪ್ರತಿಯೊಬ್ಬರು ಕೈ ಹಿಡಿತಾರೆ. ಮರಳು ಧೂಮಾವತಿ ನಮ್ಮ ದೈವ ಭಯಂಕರ ಪವರ್ಫುಲ್. ನೀವೇನು ಹೇಳ್ತೀರಿ, ನಿಮ್ಮದೇನು ಇದೆ ಬೇಡಿಕೆ ಎಲ್ಲವನ್ನು ಈಡೇರಿಸುವ ಮಹಾನ್ ಶಕ್ತಿ ಅಂದರೆ ಮರಳು ಧೂಮ.